ಶರಣಾರ್ಥಿ ಗುರುದೇವ, ಶರಣು ಶರಣಾರ್ಥಿ. ನಿನಗೆ ಆಶೀರ್ವಾದ ಆಗಲಿ ಬಪ್ಪನೇ, ಮೇಲಕ್ಕೆ ಹೇಳು. ಗುರುದೇವ ಹೇಳು ಬಪ್ಪಣ್ಣ. ಈ ಶೀತಾಳವನ್ನು ತೆಗೆದುಕೊಂಡು ಕೈಕಾಲಕ್ಕೆ ಮಜ್ಜಲ ಮಾಡಿಕೊಂಡು ಕಂಬಳ ಗದ್ದಿಗೆ ಮೇಲೆ ಆಸನಾಗಿ ಗುರುದೇವ. ಆಗಲಿ ಕೊಡು ಬಪ್ಪಣ್ಣ. ಗುರುದೇವ ಹೇಳು ಬಪ್ಪಣ್ಣ. ಹಬ್ಬ ನೇಳ ಹೌರಾತ್ರಿ ಸಬ್ಬ ನೇಳ ಸರ್ವತ್ತ. ಈ ಸಮಯದಲ್ಲಿ ಇಲ್ಲಿಗೆ ಬರುವ ಕಾರಣ ಏನು ಗುರುದೇವ? ಬಪ್ಪಣ್ಣ, ನಮ್ಮ ಮನೆಯಲ್ಲಿ ಗುರುದೇವನ ಚಿತ್ತರ ಇಡೀ ಹಬ್ಬ ಹೊಂಟವು, ಪಟ್ಟದು ಪೂರ್ವಲಿಂಗರ ಜಾಳಿಗಂಬಳಿ ಹೊಂಟವು. ಹೌದು. 12 ವರ್ಷದ ಹರಕೆ ಹೊಂಟವು, 30 ವರ್ಷದ ಮುಡುಪು ಹೊಂಟವು. ಈ ಹಬ್ಬದ ಕಾರಣಕ್ಕೆ ಚಿಂಚಲು ಸೂರದಿಂದ ನನ್ನ ಅಕ್ಕ ಮಾಯಕನಾದರೂ ಕರೆದುಕೊಂಡು ಬರಬೇಕು ನೋಡು ಬಪ್ಪಣ್ಣ, ಕರೆದುಕೊಂಡು ಬರಬೇಕು. ಗುರುದೇವ ಏನು ಬಪ್ಪಣ್ಣ? ಅಕ್ಕನ ಕರೆಯಲು ನಾನು ಹೋದರೆ 8 ಹರದಾರಿ ಹೋದರೆ ದಂಟ ಸಿಗವಲದು, 6 ಹರದಾರಿ ಹೋದರೆ ದಾರಿ ಸಿಗವಲದು. ಹೌದು ಹೇಳು ಬಪ್ಪಣ್ಣ. ಗುರುದೇವ ಹೇಳು ಬಪ್ಪಣ್ಣ. ಅಕ್ಕನ ಕರೆಯಲು ನಾನು ಹೋದರೆ ನನ್ನ ಕುರಿ ಯಾರು ಮೈಸವರು, ಮರಿ ಯಾರು ಉಣಿಸವರು? ಹೌದು ಹೇಳು ಬಪ್ಪಣ್ಣ. ಬಡ್ಡಿ ಏನಾದ್ರು ಯಾರು ಹುಡುಗವರು, ಹಿಕ್ಕೇನಾದ್ರೂ ಯಾರು ಚೆಲ್ಲವರು ಗುರುದೇವ, ಯಾರು ಚೆಲ್ಲವರು ಗುರುದೇವ? ಓಹೋ ಬಪ್ಪಣ್ಣ, ನೀನು ನನ್ನ ಅಕ್ಕನ ಕರೆಯಲು ಚಿಂಚಲ ಸೂರಕ ಹೋದರೆ ನಿನ್ನ ಕುರಿಯಾದರೂ ಮೈಸೇನು, ಮರಿಯಾದರೂ ಉಣಿಸೇನು. ದೊಡ್ಡಿನಾದರೂ ಹುಡುಗೇನು ಬಪ್ಪಣ್ಣ, ಹಿಕ್ಕಿನಾದರೂ ಚೆಲ್ಲೇನು. ನೀನಾದರೂ ಹೋಗಿ ಕರೆದುಕೊಂಡು ಬರಬೇಕು ನೋಡು ಬಪ್ಪಣ್ಣ, ನನ್ನ ಅಕ್ಕನು ಕರೆದುಕೊಂಡು ಬರಬೇಕು. ಗುರುದೇವ ಹೇಳು ಬಪ್ಪಣ್ಣ. ಚಿಂಚಲಿ ಸೂರ ಊರ ನೋಡಿಲ್ಲ, ಊರ ದಾರಿಯೂ ನೋಡಿಲ್ಲ, ಹೋಗಂದರೆ ನಾನು ಹೇಗೆ ಹೋಗಲಿ ಗುರುದೇವ? ಏನು ಬಪ್ಪಣ್ಣ? ಹೇಳುತ್ತಾ ಕೇಳುತ್ತಾ ಹೋದರ ಯಾರಾದರೂ ಹೇಳಾರ ಕೈ ಮಾಡುತ್ತಾರೆ. ಬಪ್ಪಣ್ಣ, ನನ್ನ ಅಕ್ಕನನ್ನು ಕರೆದುಕೊಂಡು ಬಾ ಬಪ್ಪಣ್ಣ, ನನ್ನ ಅಕ್ಕನು ಕರೆದುಕೊಂಡು ಬಾ. ಏನು ಬಪ್ಪಣ್ಣ? ಹೇಳು ಗುರುದೇವ. ಕೆಮ್ಮನ ಮಡ್ಡಿಯ ಬೈಲಾಗ ಬನ್ನಿ ಮಕ್ಕಳಿ ಮರ ಐತಿ. ಆ ಮರದ ಮುಂದ ಜೋಡ್ಯಾಡು ದಾರಿ ಹೊಡೆದವು ನೋಡು ಬಪ್ಪಣ್ಣ, ದಾರಿ ಹೊಡೆದವು. ಹೌದು ಗುರುದೇವ, ಹೌದು. ಎಡಕಿನ ದಾರಿ ಬಿಡು ಬಪ್ಪಣ್ಣ, ಬಲಕಿನ ದಾರಿ ಇಡಿ. ಚಿಂಚಲ ಸೂರ್ಕ ಹೋಗುತ್ತದೆ ನೋಡು ಬಪ್ಪಣ್ಣ, ಚಿಂಚಲ ಸೂರ್ಕ ಹೋಗುತ್ತದ. ಹೌದೇನು ಗುರುದೇವ? ಬಪ್ಪಣ್ಣ ಹೇಳು ಗುರುದೇವ. ಇದು ಅಲ್ಲದೆ ನನ್ನ ಅಕ್ಕ ನೇಳು ಮಾಯಕ್ಕನ ಮನೆಗೆ ಕಾಂಜಿನ ಕಂಬಗಳದಾವು, ಕನ್ನಡಿ ಕಿಡಿಕೆ ಅದಾವು, ಗಿಳಿಮಕ್ಕದ ಚೌಕಟ್ಟು ಕುರ್ಚಾಳು. ಬಪ್ಪಣ್ಣ ಹೌದೇನು ಗುರುದೇವ? ಗಿಳಿ ಬಂದ ಜೋಗುಲು ಹಾಡುತ್ತಾವು, ಹುಲಿ ಬಂದು ರಾಜಕೀಯ ಮಾಡೋದು ನೋಡು. ಬಪ್ಪಣ್ಣ ಹೌದು ಹೌದು. ನನ್ನ ಅಕ್ಕನನ್ನು ಕರೆದುಕೊಂಡು ಬರಬೇಕು ಬಪ್ಪಣ್ಣ, ನನ್ನ ಅಕ್ಕನ ಕರೆದುಕೊಂಡು ಬರಬೇಕು. ಹೌದೇನು ಗುರುದೇವ? ಹೌದು. ಇದು ಅಲ್ಲದೆ ಹೇಳು ಗುರುದೇವ. ಕೆಳಿತಲೆ ಸಿದ್ಧರಿಗೆ ಬಂಡರು ಕೊಟ್ಟು ಬರಬೇಕು, ಮತ್ತು 7 ಊರಿಗೆ ಬಂಡರು ಕೊಟ್ಟು ಬರಬೇಕು ನೋಡು ಬಪ್ಪಣ್ಣ, 7 ಊರಿಗೆ ಬಂಡರು ಕೊಟ್ಟು ಬರಬೇಕು. ಹೌದೇನು ಗುರುದೇವ? ಗುರುದೇವ ಹೇಳು ಬಪ್ಪಣ್ಣ. ಆ 7 ಊರಾದ್ರು ಯಾವ್ಯಾವ ಗುರುದೇವ? ಬಪ್ಪಣ್ಣ ಹೇಳ್ತೀನಿ ಕೇಳು. ಹೌದು. ಹೋಮಗಿರಿ, ನೇಮಗಿರಿ, ಸಿದ್ಧಗಿರಿ, ಶಿವರಾತ್ನಗಿರಿ, ದೇವಗಿರಿ, ಮಂದರಗಿರಿ ಮತ್ತು ಬೆಳ್ಳಿಗಿರಿಗೆ ಬಂಡರ ಕೊಟ್ಟು ಬರಬೇಕು ನೋಡು ಬಪ್ಪಣ್ಣ, ಬೆಳ್ಳಿಗಿರಿಗೆ ಬಂಡರ ಕೊಟ್ಟು ಬರಬೇಕು. ಆಗಲಿ ಗುರುದೇವ, ಆಗಲಿ. ಆ 7 ಊರಿಗಾದ್ರೂ ಭಂಡಾರವನ್ನು ಕೊಟ್ಟು ಬರುತ್ತೇನೆ ಗುರುದೇವ, ಕೊಟ್ಟು ಬರುತ್ತೇನೆ. ಏನು ಬಪ್ಪಣ್ಣ? ಹೇಳು ಗುರುದೇವ. ಇದು ಅಲ್ಲದೆ ಏನು ಬಪ್ಪಣ್ಣ? ಇದು ಅಲ್ಲದೆ ಹಿಂದೊಮ್ಮೆ ಬೆಳ್ಳಸೂರು ಎಂಬ ದೈತ ನಾ ಎಂದು ಮದವೇರಿ ನಡೆಯುತ್ತಿದ್ದ. ಆ ಸಮಯದಲ್ಲಿ ನಾನು ಇದೇ ಬಿಲ್ಲು ಬಾಣಿನಿಂದ ಅವನ ದೇಹವನ್ನು ಬೇರ್ಪಡಿಸಿ ಅವನ ದೇಹದಿಂದ 52 ಬಿರುದಾಳಿಗಳಾದರೂ ತಯಾರು ಮಾಡೀನಿ ಬಪ್ಪಣ್ಣ, ತಯಾರು ಮಾಡೀನಿ. ಹೌದೇನು ಗುರುದೇವ? ಏನು ಬಪ್ಪಣ್ಣ? ಹೇಳು ಗುರುದೇವ. ಆ 52 ಬಿರುದಾಳಿಗಳನ್ನು ಕೈಲಾಸದಲ್ಲಿ ಶಿವನ ಸನ್ನಿಧಿಯಲ್ಲಿ ಕಟ್ಟಿ ಇಟ್ಟಿನಿ. ಆ 52 ಬಿರುದಾಳಿ
ಗುರುದೇವ. ಹೇಳು ಬಪ್ಪಣ್ಣ. ನಾನಾದರೂ ಹೋಗಿ ಬರುತ್ತೇನೆ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ ಗುರುದೇವ. ಆಗಲಿ ಬಪ್ಪಣ್ಣ, ನನ್ನ ಆಶೀರ್ವಾದ ನಿನ್ನ ಮೇಲೆ ಇರುತ್ತದೆ, ನೀನಾದರೂ ಹೋಗಿ ಬರುವಂತನೇ ಅದು ಬಪ್ಪಣ್ಣ. Yeah!
ಈ ಸಮಯದಲ್ಲಿ ಇಲ್ಲಿ ಬಂದ ಕಾರಣ ತಾಯಿ ಬಪ್ಪನ ನನ್ನ ಗುರು ಬೀರಣ್ಣ 5 ದಿವಸಿನ ಹಬ್ಬ ತಯಾರ ಮಾಡ್ಯಾನ. ಆ ಹಬ್ಬಕ್ಕಾದ್ರು ಚಿಂಚಲ ಸೂರಕ್ಕೆ ಹೋಗಿ ಅಕ್ಕ ಮಾಯಕ್ಕನ ಕರೆದುಕೊಂಡು ಬಾ ಅಂತ ಹೇಳ್ಯಾನ. ಅದಕ್ಕಾದ್ರೂ ಬುದ್ಧಿಮಾನಾದ್ರೂ ಕಟ್ಟಿ ಕೊಡುತ್ತಾಯಿ, ನಾನಾದ್ರೂ ಹೋಗಿ ಬರುತ್ತೇನೆ. ಬಪ್ಪನ 3 ದಿನ ಆಯ್ತು, ತಲೆಬ್ಯಾನಿ ಎದ್ದಾವು, ಹೊಟ್ಟೆಬ್ಯಾನಿ ಎದ್ದಾವು, ಒಳ್ಳಿ ಒಬ್ಬಿ ಹಾಕಿಲ್ಲ, ಕಲ್ಲಿಗೆ ರಾಗ ಮಾಡಿಲ್ಲ, ಕೈ ಕೆಸರು ಮಾಡಿಲ್ಲ, ಬಾಯಿ ಮೊಸರು ಮಾಡಿಲ್ಲ, ಬುದ್ಧಿ ಏನ ಕಟ್ಲಿ, ಬಾಲ ಏನ ಕಟ್ಟರಿ, ಮಣ್ಣಿ ಮಜ್ಜಿಗದಾವು, ನಿನ್ನ ನುಂಚಾದ, ಬೇಕಾದ್ರೆ ಉಂಡವು, ಬೇಡಾದ್ರೆ ಬಿಟ್ಟೋಗು ಬಪ್ಪನ. ಆಗಲಿ ತಾಯಿ ಆಗಲಿ, ಮಣ್ಣಿಯ ಮಜ್ಜಿಗೆ ನಿನ್ನೆಯ ನುಚ್ಚಾದ್ರು ಅಮೃತ ಮಾಡಿ ಉಂಡ ಹೋಗುತ್ತೀನಿ ತಾಯಿ, ಅದನ್ನಾದ್ರೂ ಹಾಕಿ ಕೊಡು ತಾಯಿ. ಆಗಲಪ್ಪ.
ಚಪ್ಪಲ್ ತೆಗ್ರ ಹಲೋ ಯವ್ವ ಅಲ್ಲಿ ಚಕ್ರ ಕಟ್ಟಿ ಮೇಲೆ ಯಾರ ಕೂತಾನವ ಯಾರಂತ ಕೇಳ್ರವು ನಡ್ರಿ ಏ ಮಲ್ಲಿ ನಾ ಮೊದಲು ಬಂದಿನಿ ನಾ ಮಾತಾಡಿಸ್ತೀನಿ ಹಿಂದಕ್ಕೆ ಸರಿ ಏ ಕಲಿ ರಂಗಿ ನಾ ಮಲ್ಲಿ ಬಂದಿನಿ ನಾ ಮಾತಾಡ್ತೀನಿ ಹಿಂದಕ್ಕೆ ಸರಿ ಯಪ್ಪೋ ಯಾವೂರವನಿ ಇಲ್ಲೇ ಕುಂತಿ ಚಕ್ರ ಕಟ್ಟಿ ಮೇಲೆ ತಡಿ ಸ್ವಲ್ಪ ನೋಡಿ ಏ ತಾಳ್ ಬಾರ್ಸೋನೆ ಎಂದರೆ ಬಾಲ್ಯಾರ ನೋಡಿ ಇಲ್ಲ ಬಾಯಿ ತರ ಹಂಗ್ಯಾಕ್ ನೋಡಾತಿ ಬಾಯನ್ ಜೊಲ್ಲ ಸೋರಾತೈತಿ ಒರ್ಸ್ಕೋ ತಡಿ ಸ್ವಲ್ಪ ನೋಡಿ ಏ ಮುತ್ಯ ಅಲ್ಲಿ ಆಯ್ ಕಡ್ಲತ್ತಾಳ ಎಂದರೆ ಬಾಲ್ಯಾರ ನೋಡಿ ಇಲ್ಲ ಬಾಯಿ ತರ ಹಂಗ್ಯಾಕ್ ನೋಡಾತಿ ಬಾಯನ್ ಜೊಲ್ ಸೋರಾತೈತಿ ಅಲ್ಲಿ ಆಯ್ ಕಡ್ಲತ್ತಾಳ ಮನಿಗ್ ಹೋಗು ಯವ್ವ ಯಾರೇವ ಕ್ವಾರಿ ಮೀಸಿ ವಾರಿ ರುಂಬಲ ಮಳ ಉದ್ದಗಾಟ ಗುಂಗಾರ ಮೀಸಿ ಬಟ್ಟಲಗಣ್ಣ ನೆಟ್ಟನ ಮೂಗ ತಿಟ್ಟಿಸಿ ನೋಡ್ತೆಲ್ಲೋ ಯಾವ್ರೋ ಚಕ್ರ ಇಲ್ಲಾಕ್ ಬಂದಿ ಚಕ್ರ ಕಟ್ಟಿ ಮೇಲೆ ಸಾಕಿದ್ದಾರೆ ನಾನು ಲಿಂಗ ಬೀರಣ ದೇವರ ಶಿಷ್ಯ ದೇವರಗಿರಿ ಬಪ್ಪಣ್ಣ ಅದೀನಿ ನನ್ನ ಗುರು ಬೀರ ದೇವರ 5 ದಿನದ ಹಬ್ಬ ಹಾಕ್ಯಾನ ಆ ಹಬ್ಬಕ್ಕಾದ್ರು ಅಕ್ಕ ಮಾಯಕ್ಕನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸ್ಯಾನ ಅಕ್ಕ ಮಾಯಕ್ಕನ ಮನೆಯ ನೋಡಿಲ್ಲ ಮನೆಯ ದಾರಿಯೂ ನೋಡಿಲ್ಲ ಅದಕ್ಕಾಗಿ ನಾನು ಇಲ್ಲೇ ಕುಳಿತಿರುವೆ ನೋಡು ತಂಗಿದ್ಯಾರ ನೀವು ಯಾವ ಮನೆತನದ ಹೆಣ್ಣು ಮಕ್ಕಳು ಗುಂಡು ಗುಂಡು ಮೋತಿ ಗುಲ್ಗಂಜಿ ಕನ್ನ ನಡು ಸಣ್ಣ ನಾಗರ ಬಣ್ಣ ಲಕ್ಷಣ ಸುತ್ತ ತಗರು ನೆತ್ತಿ ಗುಂಡು ಮಾರಿ ಮಂಡ ಮೂಗ ನಿಮ್ಮ ಗಂಡನ ಹೆಸರಾದ್ರು ಹೇಳಿ ಮನಿಗೆ ಹಾಕ್ದಂಗ ಹೋಗಿನ್ಕೊಂಡಿ ಹೊಡೆದಾದಿ ಮುಂಡಿ ನನ್ನ ಗಂಡನ ಹೆಸರು ಕೇಳಿದವ್ರು ಬಾಳೆ ತಿಂಡಿ ಹಿಂಗ್ಯಾಕ ಒಂದ್ ಸ್ವಲ್ಪ ಚೆನ್ನಾಗಿ ಹೇಳಿ ಅರ್ಥ ಹಾಕಿ ಸಿಟ್ಟಿಗೆ ಬರ್ಬೇಡ್ರಿ ಅಂದ್ಯಾಡ್ ಎತ್ತಿರ್ಲಿ ಗುಂಡ ನೆಲ ಇರ್ಲಿ ಮಂಡ ಮುಗಿನ ಸಸಿ ಮಂತನ್ಕಿದ್ರ ಪಣ್ಣು ತುಂಬಿಲ್ಲ ಗಣಸಲ ಕೂತಾನ ಜಗ ಮುದ್ದೆ ಹೌದು ಮುದ್ದೆ ಏ ಮಲ್ಲಿ ನಾ ಮೊದಲು ಬಂದಿನಿ ನಾ ಮಾತಾಡ್ಸ್ತೀನಿ ಹಿಂದಕ್ಕೆ ಸರಿ ಏ ಕಲ್ಲಿ ನಾ ಮಲ್ ಬಂದಿನಿ ನಾ ಮಾತಾಡ್ಸ್ತೀನಿ ಹಿಂದಕ್ಕೆ ಸರಿ ಯಪ್ಪ ಸಿದ್ಧ ಪುರುಷರಂಗ ಕಾಣಾತಿಯಲ್ಲೋ ಹೋಮದ ಕಂಬಳಿ ನೇಮದ ಬೆತ್ತ ಬಂಡಾರ ಬಟ್ಟುವ ಬಾವಿಗೆ ಬಂದ್ ಬತ್ತಿ ಸರಳ ಚಂದ ಜಾನುವಾರು ಕಾಣಾತಿಯಲ್ಲೋ ಯಪ್ಪ ನಿನ್ನ ಗ್ರಾಮೇನು ನಿನ್ನ ನೇಮೇನು ತಂಗಿದ್ದಾರೆ ನಾನು ಚಂದನಗಿರಿಯ ಲಿಂಗ ಬೀರಣ ದೇವರ ಶಿಷ್ಯ ದೇವರಗಿರಿ ಬಪ್ಪಣ್ಣ ಅದೀನಿ ನನ್ನ ಗುರು ಬೀರ ದೇವರ 5 ದಿನದ ಹಬ್ಬ ಹಾಕ್ಯಾನ ಆ ಹಬ್ಬಕ್ಕಾದ್ರೂ ಅಕ್ಕ ಮಾಯಕ್ಕನ ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸ್ಯಾನ ಅದಕ್ಕಾದ್ರೂ ನಾನು ಇಲ್ಲೇ ಕುಳಿತಿರು ನೋಡು ತಂಗಿದ್ದಾರೆ ಆಯ್ತು ಒಪ್ಪ ನಾನು ಇಲ್ಲೇ ಕುಂಡ್ರು ಆತ್ಮಹತ್ಯೆ ಸುದ್ದಿ ಮುಗಿಸು ಆಗಲಿ ತಂಗಿದ್ದಾರೆ ಸಮಯದಲ್ಲಿ ನನ್ನ ಮನೆಗೆ ಬರಲು ಕಾರಣವೇನು? ಅಕ್ಕ ಅಲ್ಲಿ ಹಾಲು ಕಾಟಿ ಬಾವಿ ಚಕ್ರದಲ್ಲಿ ಯಾವುದು ಬಪ್ಪನ್ ಕೂತಾನ ಯಾರಂತ ಕೇಳ್ಬಾ ಹೋಗ ಆಯ್ತು ಬಾಲರೆ, ನಾನಾದ್ರೂ ಹಾಲು ಬಾವಿ ನೀರಿಗೆ ಹೋಗಿ ಯಾರಂತ ಕೇಳಿ ಬರುತ್ತೇನೆ.